ಒಂದು ವಿಷಯ ಹೇಳ್ತೇನೆ. ಪೊಲೀಸ್ ಸ್ಟೇಷನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತದ. ಪೊಲೀಸಿಗೆ ತುಂಬ ಸಿಟ್ಟು ಬಂತು ನನ್ನ ತಮ್ಮನ ಮೇಲೆ. ಪೊಲೀಸ್ ಚೇರಲ್ಲೇ ಎಳೆದು ಬಿಸಾಡಿದ್ರು ಮಂಜೇಶ್ವರದಲ್ಲಿ. ಆವಾಗ ಅಲ್ಲಿ ಚೇತನ್ ಇದ್ದ, ಅಮ್ಮ ಇದ್ದರು. ಒತ್ತೆ ಒಂದು ಮಾತಾಡಲಿಲ್ಲ, ಗೊತ್ತುಂಟಾ. ಅವರು ಪೊಲೀಸ್ ಅಷ್ಟು ಕಿರಿಚಾಡ್ತಾ ಇದ್ರು. ಅಮ್ಮನಿಗೆ ಬಂದು ಹೇಳ್ಬೋದಿತ್ತು, ಬಿಡಿ ಪೊಲೀಸ್, ಎಂತಕ್ಕೆ ನೀವು ಅವನಿಗೆ ಬೈತಿದ್ದೀರಿ, ಅವನೆಂತ ಸಹ ಮಾಡಲಿಲ್ಲ. ಚೇತನಿಗೆ ಹೇಳೋದಿತ್ತು, ಅದನ್ನು ಬಿಟ್ಬಿಡಿ, ಎಂತಕ್ಕೆ ಸುಮ್ಮನೆ ದೊಡ್ಡ ವಿಷಯ ಮಾಡಬೇಡಿ ಅಂತ. ಅವರು ಒಂದೇ ಒಂದು ಮಾತಾಡಲಿಲ್ಲ. ಅಷ್ಟೇ ಇರೋದು. ಇವಾಗ ತಮ್ಮನ ಹಿಂದೆ ಇದ್ದಾರಲ್ವ, ತಮ್ಮನಿಗೆ ಒಂದು ಕೊಂಬುಂಟು. ಅವನ ಹಿಂದೆ ಇದ್ದ ಚೇತನ್ ಇದ್ದಾನೆ, ಅಮ್ಮ ಇದ್ದಾರೆ ಅಂತೇಳಿ ಒಂದು ಕೊಂಬುಂಟು. ನಾನು ಸತ್ತೇ ಹೇಳ್ತೇನೆ, ನಿಜವಾಗಿ ಕಷ್ಟ ಬರುವಾಗ ಅವರು ಬರಲಿಕ್ಕೆ ಇಲ್ಲ. ಈಗ ಪೊಲೀಸ್ನವ್ರು ಅಷ್ಟೊಂದು ಬೊಬ್ಬೇಕಿದ್ರು, ಇವರು ಒತ್ತೆ ಒಂದು ಮಾತಾಡಲಿಲ್ಲ, ಗೊತ್ತುಂಟಾ. ಇವರು ಅಮ್ಮ ಸಹ ಮಾತಾಡಲಿಲ್ಲ, ತಮ್ಮ ಸಹ ಮಾತಾಡಲಿಲ್ಲ. ಅಮ್ಮನದು ಅಷ್ಟೇ ಇರೋದು. ಅಮ್ಮನಿಗೆ ಅವನದ್ದು ಅದೇ, ನಾವು ಯಾವಾಗ ಅವರದ್ದು ಸಂಬಂಧ ಉಂಟಲ್ಲ ಅವರ ಬಗ್ಗೆ ಮಾತಾಡ್ತೇವೆ, ಅಮ್ಮನಿಗೆ ಭಯಂಕರ ಸಿಟ್ಟು ಬರ್ತದೆ. ಅವನು ಒಳ್ಳೆಯವನು, ಅವನ ಮನೆಯವರು ಒಳ್ಳೆಯವರು, ಹಾಗೆ ಹೇಳ್ತಾರೆ. ಅದೇ ತಮ್ಮನ ಬಗ್ಗೆ ಯಾರಾದರೂ ಒಬ್ಬರು ಕೆಟ್ಟದ್ದು ಮಾತಾಡಲಿ ಅಂತೆ ಅಮ್ಮ ಎಂತ ಹೇಳೋದಿಲ್ಲ. ನನ್ನ ಬಗ್ಗೆ ಯಾರಾದರೂ ಕೆಟ್ಟದ್ದು ಮಾತಾಡಲಿ ಅಂತ ಅಮ್ಮ ಎಂತ ಹೇಳೋದಿಲ್ಲ. ಯಾಕೆಂದರೆ ಅಮ್ಮನಿಗೆ ತನ್ನ ಮಕ್ಕಳು ಅಂತೇಳಿ ಒಂದು ಮಂಡೆಯಲ್ಲಿಲ್ಲ. ಅದೇ ಅವರ ಸಂಬಂಧ ಇಟ್ಟುಕೊಂಡವರಿದ್ದಾರಲ್ಲ, ಬೇರೆಯವರ ಗಂಡಂದಿರು, ಅವರ ಬಗ್ಗೆ ಒಂದು ತೊಟ್ಟು ಮಾತಾಡಿದರೆ ಸಾಕು, ಎಷ್ಟು ಕೋಪ ಬರ್ತದೆ ಗೊತ್ತುಂಟು ಅವರಿಗೆ. ಅಷ್ಟೇ ಇರೋದು. ಅವನಿಗೆ ತಮ್ಮನಿಗೆ ಸಹ ಇವಾಗ ಇದು, ನಾನಿವಾಗ ಜಗಳ ಆಡ್ತಿದ್ದೇನಲ್ಲ, ಸಂಬಂಧ ಅವರಿಗೆ ಬೇಡ ಅಂತೆಲ್ಲ. ತಮ್ಮ ಎಂತ ಮಾಡ್ತಾನೆ ಗೊತ್ತುಂಟ, ನಾನು ಹೋದ್ಮೇಲೆ ಅವನು ನೋಡ್ತಾನೆ, ಈಗ ಅಮ್ಮ ಫೋನಲ್ಲಿ ಮಾತಾಡ್ತಿದ್ದಾರಾ, ಅವನಿಗೆ ಅಮ್ಮನ ಎದುರು ಫೈಟ್ ಮಾಡೋ ಧೈರ್ಯ ಇಲ್ಲ. ಅವನು ಇಷ್ಟಿಷ್ಟು ಸಾರಾಯಿ ತಂದು ಕುಡಿತಾನೆ, ಅಲ್ಲಿ ಟೆರೆಸಲ್ಲಿ ಉಂಟು ರಾಶಿ ಇಷ್ಟಿಷ್ಟು ಸಾರಾಯಿ ತಂದು ಕುಡಿದು ಮಲಗ್ತಾನೆ ಅಷ್ಟೇ. ಅವನಿಗೆ ಅಮ್ಮನ ಎದುರು ಹೋಗುವಷ್ಟು ಧೈರ್ಯ ಇಲ್ಲ ಅವನಿಗೆ. ನನ್ನ ಎದುರು ಮಾತ್ರ ಹೋಗುವಷ್ಟು ತುಂಬ ಧೈರ್ಯ ಉಂಟು. ಅಷ್ಟೇ ಆಗುತ್ತೆ. ಇವಾಗ ಎಲ್ಲ ಆದಮೇಲೆ ಈಗ ಎಲ್ಲ ಆಗ್ತದೆ. ಆವಾಗ ಅವರು ಇದು ಎಲ್ಲ ಪ್ರೂವ್ ಎಲ್ಲ ಆದಮೇಲೆ ಮತ್ತೆ ಲಾಸ್ಟಿಗೆ ಇನ್ನೊಂದು ಸಲ ಹಾಗೆ ಆಗುವಾಗ, ನಾನು ಬ್ಯಾಂಗ್ಳೂರಲ್ಲಿ ಇರುವಾಗ ಇವರೆಂತ ಮಾಡ್ತಾನೆ, ಇವನು ಕುಡಿದು ಬರ್ತಾನೆ, ಮಲಗ್ತಾನೆ ಅಷ್ಟೇ, ಬೇರೆಂತಿಲ್ಲ. ಆಮೇಲೆ ಕೆಲವೊಂದು ಸಲ ನನಗೆ ಫೋನ್ ಮಾಡಿ ಹೇಳ್ತಾನೆ, ಅಯ್ಯೋ ಅಕ್ಕ, ನನಗೆ ಊರಲ್ಲಿ ಬೇಡವೇ ಬೇಡ, ನನಗೆ ಊರಲ್ಲಿ ಸಾಕೇ ಆಯಿತು, ನಾನು ಈ ಊರಲ್ಲಿ ನಿಲ್ಲುವುದೇ ಇಲ್ಲ, ನಾನೊಮ್ಮೆ ಬ್ಯಾಂಗ್ಳೂರಿಗೆ ಬರ್ತೇನೆ ಅಕ್ಕ ಅಂತೇಳಿ ಮತ್ತೆ ಬ್ಯಾಂಗ್ಳೂರಿಗೆ ಹಾಗೆ ನನಗೆ ಫೋನ್ ಮಾಡ್ತಾನೆ. ಅಷ್ಟೇ ಆಗೋದು. ಇದಕ್ಕಿಂತ ಮುಂಚೆ ಹಾಗೆ ಆಗೋದು. ಅವನು ಫೋನ್ ಮಾಡಿ, ಅಕ್ಕ ನನಗೆ ಇಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ಅಕ್ಕ, ಯಾನು ಹೊರ ಬರ್ಪೆ ಬ್ಯಾಂಗ್ಳೂರಿಗೂ, ಎಂಕ್ ಮುಳುಂತ್ಯರ ಅಪ್ಪಚ್ಚಿ ಯಾನು ಅಲ್ಪ ಬ್ಯಾಂಗ್ಳೂರಡೆ ನಾಡು ಜಾಬ್ ನಾಡ್ಪೆ, ಯಾನು ನಿನ್ನೆ ಇಲ್ಲಡೆ ಬರ್ಪೆ ಅಂಚ ಇಂಚ ಹಾಗೆಲ್ಲ ಹೇಳ್ತಾನೆ. ಆವಾಗ ಅವನಿಗೆ ನಾನು ಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಈಗೆಲ್ಲ ಅವನಿಗೆ ಬೇಡ. ಅಮ್ಮನದ್ದು ಮತ್ತೊಂದು ಬೇರೆ ಸ್ಟೋರಿ. ಅಮ್ಮನಿಗೆ ಬಾಕಿದವರೆಲ್ಲ ಬುದ್ಧಿ ಹೇಳ್ತಾರಲ್ಲ, ನಿನಗೆಂತಕ್ಕೆ ಸಂಬಂಧ ಎಲ್ಲ ಬೇಕು ಅಂತ. ಆವಾಗ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ನಿನ್ನೊಟ್ಟಿಗೆ ಬ್ಯಾಂಗ್ಳೂರಿಗೆ ಬರ್ತೇನೆ, ನಾನು ಬ್ಯಾಂಗ್ಳೂರಲ್ಲಿ ನಿಂತ್ಕೊಳ್ಳೋದು, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ನನಗೆ ಇಲ್ಲಿ ಈ ಊರಲ್ಲಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಅದೇ ನನಗೆ ಆವಾಗ ಒಂದು ಕಷ್ಟ ಬರ್ತದಲ್ಲ, ಆವಾಗ ಅವರು ಇರೋದಿಲ್ಲ. ನಾನಿವಾಗ ಯಾರ ಹತ್ರ ಹೇಳಬೇಕು, ನನಗೆ ಕಷ್ಟ ಉಂಟು ಒಂದು ಸಹಾಯ ಮಾಡಿ ಅಂತೇಳಿ. ನನಗೆ ಯಾರಾದರೂ ಇದ್ದಾರಾ? ಇಲ್ಲ. ಅಮ್ಮನಿಗೆ ಮಕ್ಕಳು ಬೇಕಾದರೂ ತೋರಿಸಿಕೊಳ್ಳಲಿಕ್ಕೆ ಮಾತ್ರ. ನನಗೆ ಮಕ್ಕಳಿದ್ದಾರೆ, ನನಗೆ ಮಗಳಿದ್ದಾಳೆ, ಅವಳು ಬ್ಯಾಂಗ್ಳೂರಲ್ಲಿ ಇದ್ದಾಳೆ ಅಂತ ತೋರಿಸಿಕೊಳ್ಳಲಿಕ್ಕೆ ಮಾತ್ರ ಬೇಕಷ್ಟೇ ಹೊರತು ಅವರಿಗೆ ಜವಾಬ್ದಾರಿ ಅದಿಲ್ಲ. ಅವರಿಗೆ ಒಂದು ಜವಾಬ್ದಾರಿ ಇಲ್ಲ. ನೀವೊಂದು ಕೇಳಿ ನೋಡಿ, ನಾನು ಎಷ್ಟು ಕಷ್ಟಪಡ್ತೇನೆ ಅಂತ ಅವ್ರಿಗೆ ಗೊತ್ತುಂಟಾ? ಇಲ್ಲವೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅವರದ್ದು ಸ್ವಂತ ಜೀವನ ಬಿಟ್ಟರೆ ಅದು ಬೇರೆ ಎಂತ ಸಹ ಅವ್ರದ್ದು ಮಂಡೆಯೇ ಇಲ್ಲ ಅವರಿಗೆ. ಬಾಕಿದವರ ಅಪ್ಪ ಅಮ್ಮ ಎಷ್ಟು ಚಂದ ಮಾಡಿ ನೋಡಿಕೊಳ್ತಾರೆ ಸ್ವಂತ ಮಕ್ಕಳನ್ನು, ಇವರಿಗೆ ಅದಿಲ್ಲವಿಲ್ಲ. ಅವರಾಗಿ ನೋಡಿಕೊಂಡಿದ್ರೆ ನಾನು ಸುಮ್ಮನೆ ಈಗ ಊರು ಸುತ್ತಿಕೊಂಡು ಇದು ಮಾಡುವ ಅಗತ್ಯ ಇತ್ತ? ನಾನು ಸಹ ಎಲ್ಲರಿಗೆ ಆರಾಮದಲ್ಲಿ ಜೀವನ ಮಾಡ್ಬೋದಿತ್ತಲ್ಲ, ಆರಾಮದಲ್ಲಿ ಇರ್ಬೋದಿತ್ತಲ್ಲ. ಸುಮ್ಮನೆ ಅಲ್ಲಿ ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ಇದೆಲ್ಲ ಮಾಡುವ ಅವಶ್ಯಕತೆ ಎಂತ ಇತ್ತು? ಕೊಲೆ ಬೆದರಿಕೆ ಎಲ್ಲ ಇಟ್ಟುಕೊಂಡು ಇರುವ ಅವಶ್ಯಕತೆ ಎಂತ ಇತ್ತು ನನಗೆ? ಮನೆಯಲ್ಲಿ ಒಬ್ಬರು ಹೆಂಗಸರು ಹಾಳಾದಿದ್ದರೆ ಅದು ಆ ಮನೆಗೆ ಬಂದ ಮೇಲೆ, ಅಪ್ಪನ ಮನೆಗೆ ಬಂದ ಮೇಲೆ ಅಪ್ಪನೊಟ್ಟಿಗಂತೂ ಅಮ್ಮ ಸರಿಯಾಗಿರಲಿಲ್ಲ. ಅವರ ಜೀವನ ಹಾಳು ಮಾಡಿ ಹಾಕಿದ್ರು, ಅವರನ್ನು ಕುಡುಕರಾಗಿ ಮಾಡಿಬಿಟ್ರು. ಹೇಳ್ತಾರೆ, ಮದುವೆಗಿಂತ ಮುಂಚೆ ಅಪ್ಪ ಕುಡಿತಿರ್ಲಿಲ್ಲ ಅಂತೆ, ಮದುವೆ ಆದಮೇಲೆ ಕುಡಿತಾರೆ. ಈಗ ಅಮ್ಮ ಹೋದ್ಮೇಲೆ ಸಹ ಅಪ್ಪ ಕುಡಿಯೋದಿಲ್ಲ, ಜಗಳ ಎಲ್ಲ ಆಡೋದಿಲ್ಲ. ಅಮ್ಮ ಇರುವಾಗ ಮಾತ್ರ ಆಡ್ತಿದ್ದದ್ದು. ಅದೇ ಅಪ್ಪನ ಜೀವನ ಹಾಳು ಮಾಡಿ ಹಾಕಿದ್ರು. ನನ್ನ ಜೀವನ ಹಾಳು ಮಾಡಿ ಆಯ್ತೀಗ, ತಮ್ಮನ ಜೀವನವನ್ನು ಹಾಳು ಮಾಡಿ ಹಾಕ್ತಾರೆ. ಈಗ ಸ್ವಲ್ಪ ದಿನ ಉಂಟಷ್ಟೇ. ಅವನು ತಮ್ಮ ಸಪೋರ್ಟ್, ಅವರದ್ದು ಸಂಬಂಧಕ್ಕೆ ಸಪೋರ್ಟ್ ಮಾಡಿದವರಿಗೆ ತಮ್ಮನ ಜೀವನ ಸರಿ ಇರ್ತದೆ. ಈಗ ಸರಿ ಉಂಟು ಅಂತ ನಾನು ಹೇಳೋದಿಲ್ಲ. ಅವನಿಗೆ ಈಗ ಬ್ಯಾಂಗ್ಳೂರಲ್ಲಿ ಕೆಲಸ ಸಿಗುವಾಗ ಅಮ್ಮ ಹೇಳೋದಂತೆ, ನೀನು ಹೋಗಬೇಡ ಬ್ಯಾಂಗ್ಳೂರಿಗೆ, ಇಲ್ಲೇ ಕೆಲಸ ಮಾಡು ಅಂತೇಳಿ. ಹಾಗೆ ಯಾರಾದರೂ ಹೇಳ್ತಾರೆ ಮಕ್ಕಳಿಗೆ ಹೋಗಬೇಡ ಅಂತೇಳಿ? ಮತ್ತು ಅವರಿಗೆ ಯಾವಾಗ ಅವರಿಗೆ ಬೇಕು ಆವಾಗ ಅವರಿಗೆ ಬೇಕಾದಾಗೆ ತಿರುಗಿಸುವ ಶಕ್ತಿ ಅವರಿಗೆ ಉಂಟು. ಯಾರೇ ಆಗಿರಲಿ, ಅವರ ಎದುರು ಎಷ್ಟು ದೊಡ್ಡ ಜನವೇ ಇರಲಿ, ಅವರನ್ನು ತಿರುಗಿಸುವ ಶಕ್ತಿ ಅಮ್ಮನಿಗೆ ಉಂಟು. ಅದಂತೂ ನನಗೆ ಗೊತ್ತುಂಟು. ಅವರಿಗೆ ಕಷ್ಟ ಆಗೋದೀಗ ನನ್ನನ್ನು ತಿರುಗಿಸ್ಲಿಕ್ಕೆ ಆಗೋದಿಲ್ಲ ಅಂತ. ನನ್ನನ್ನು ಅವರು ಹೇಳಿದಾಗೆ ನನ್ನನ್ನು ಕೂತ್ಕೊಳ್ಳಿಸ್ಲಿಕ್ಕೆ ಆಗೋದಿಲ್ಲ. ಅವರು ಮಾಡಿದಾಗೆ ನಾನು ಸಹ ಮಾಡಬೇಕಿತ್ತು ಬೇರೆ ಗಂಡಸರೊಟ್ಟಿಗೆ, ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅವರಿಗೆ ಕೋಪ ಇರೋದು.
ಹೇಗೆ ಅಂದರೆ ಇವಳಿಗೆ ಇಷ್ಟೆಲ್ಲ ಇದು ಮಾಡಿ ಅವಳೇ ಕಷ್ಟಪಡ್ತಾಳೆ, ಅವಳಿಗೆ ದುಡ್ಡು ಸಿಗುವುದೇಕೆ ಅಂತೇಳಿ. ನಾನು ಅಷ್ಟು ಅವರಿಗೆ ಒಂದು ಬೋಧೆ ಇಲ್ಲ, ಅಂದರೆ ಇದು ಎಷ್ಟು ಕಷ್ಟಪಟ್ಟರೆ ಕಲ್ತ್ರೆಲ್ಲ ದುಡ್ಡು ಸಿಗ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಅಂದ್ಕೊಳ್ಳೋದು ದುಡ್ಡು ಸಿಗೋದು ಎಂತ, ನನಗೆ ಗೊತ್ತಿಲ್ಲಪ್ಪ, ಬೇರೆಯವರೊಟ್ಟಿಗೆ ಮಾತಾಡಿದರೆ ಮಾತ್ರ ದುಡ್ಡು ಸಿಗೋದು ಅಂತ ಅಂದ್ಕೊಳ್ಳೋದು. ನಿಜವಾಗಿ ಕಷ್ಟಪಟ್ಟು ಕೆಲಸ ಮಾಡಲಿ ಅಂತ ಏನು ದುಡ್ಡು ಸಿಗೋದಿಲ್ವಾ, ಅವರಿಗೆ ಅಷ್ಟೆಲ್ಲ ಗೊತ್ತಿಲ್ಲ ಅದು. ಹಾಗೆ ಅವರು ಹೇಳೋದು, ಈಗ ಇಲ್ಲದ ಮಾತೆಲ್ಲ ಹೇಳ್ತಾರಲ್ಲ ನನ್ನ ಬಗ್ಗೆ, ಅವರಿಗೆ ಅದು ಅಭ್ಯಾಸ ಉಂಟು, ಚಿಕ್ಕದಿರುವಾಗ ನನ್ನ ಪ್ರಾಯ ಇರುವಾಗ ಮಾಡ್ತಿದ್ರು ಏನೋ ಹಾಗೆ. ಅವರಿಗೆ ನನಗೆ ಗೊತ್ತಿರಲಿಲ್ಲ, ಅವ್ರ ಮಾತಿರ್ಬೋದು, ಇಲ್ಲದ ಅವರಿಗೆ ಗೊತ್ತಿರೋದು ಹೇಗೆ ಈಗೆಲ್ಲ ಆಗ್ತದೆ ಅಂತೇಳಿ. ಈಗೆಲ್ಲ ಎಲ್ಲರಿಗೂ ಗೊತ್ತಾಯ್ತಲ್ಲ, ನಾನು ಅಮ್ಮ ಕಲಿಸಿ ಬದುಕಿದ್ದಲ್ಲ, ನಾನು ನನ್ನ ಜೀವನವನ್ನು ನಾನೇ ಕಟ್ಟಿಕೊಂಡದ್ದು. ನಾನೇ ಕಷ್ಟಪಟ್ಟು, ನಾನೇ ಓದಿ, ನಾನೇ ಕಾಲೇಜ್ ಹುಡುಕಿ, ನಾನೇ ಕೆಲಸ ಹುಡುಕಿ ಮಾಡಿಕೊಂಡದ್ದು. ಬಾಕಿದ್ದವರು ಸಪೋರ್ಟ್ ಮಾಡೋರು ಇದ್ದಾರೆ, ಏನು ಸಪೋರ್ಟ್ ಮಾಡಿದವರಿಲ್ಲ ಅಂತ ಹೇಳೋದಿಲ್ಲ. ಆದರೆ ಅಮ್ಮನಿಂದ ಮಾತ್ರ ಅಂತೆಲ್ಲ ಹೇಳೋದು ಅದು ಭಯಂಕರ ತಪ್ಪಾಗ್ತದೆ. ಅಮ್ಮನಿಂದ ಮಾತ್ರ ಅಲ್ಲವೇ ಅಲ್ಲ, ಅಮ್ಮನಿಂದ ಮಾತ್ರ. ಅಮ್ಮ ಹೇಳಿದಾಗೆ ನನಗೆ ಕೇಳಿಕೊಂಡಿರ್ತಿದ್ರೆ ಈಗ ರೋಡಲ್ಲಿ ಭಿಕ್ಷೆ ಬೇಡ್ತಾ ಇರ್ತಿದ್ದೆ. ಅಮ್ಮ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಆವಾಗ ನಾನು ರೋಡಲ್ಲಿ ಭಿಕ್ಷೆ ಬೇಡ್ತಾ ಇರ್ತಿದ್ದೆ. ಅಮ್ಮ ಮನೆಯಿಂದ ಹೊರಗೆ ಹಾಕ್ಬೋದಷ್ಟೇ, ಆದರೆ ನಾನು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅಷ್ಟೇ ಅಧಿಕಾರ ಉಂಟು, ಹೊರಗೆ ಹಾಕುವ ಪ್ರಯತ್ನ ಮಾಡ್ಬೋದು, ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ ವಿಷಯ. ನಾನು ಹೇಳೋದು, ಎಷ್ಟೆಲ್ಲ ಅನ್ಯಾಯ ಮಾಡ್ತಾರೆ ಅವರು, ಆವಾಗ ನೀವೊಂದು ಆಲೋಚನೆ ಮಾಡಿ. ನೀವೆಲ್ಲ ಊರಿನವರು ಹೇಳ್ತೀರಲ್ಲ ಅಮ್ಮ ಎಷ್ಟು ದೊಡ್ಡದು ಮಾಡಿದ್ದಾಳೆ ಅಂತೇಳಿ. ಅಮ್ಮ ದೊಡ್ಡದು ಮಾಡಲಿಲ್ಲ, ಅಮ್ಮ ಮಾಡುವ ಚಿತ್ರಹಿಂಸೆಯನ್ನು ಸಹಿಸಿಕೊಂಡು ಬದುಕಿದ್ದು ನಾನು. ಅಮ್ಮ ದೊಡ್ಡದು ಮಾಡಿ ಬದುಕಿದ್ದಲ್ಲ. ಚಿತ್ರಹಿಂಸೆಯನ್ನು ಸಹಿಸಿ ಮಾಡಿ ಬದುಕುವುದಕ್ಕೂ ಪ್ರೀತಿಯಿಂದ ಬದುಕುವುದಕ್ಕೂ ತುಂಬ ವ್ಯತ್ಯಾಸ ಉಂಟು. ಈಗ ಸಹ ನನಗೆ ಒಳ್ಳೆ ಮನಸ್ಸುಂಟು ಅವತ್ತಿದ್ದಾಗೆ ಇರಬೇಕು ಅಂತೇಳಿ, ಆದರೆ ಇವರಿರ್ತಾರ ಇಲ್ಲ. ಇವರು ಈಗ ಮನೆಗೆ ಬಂದರೆ ಅವರಿಗೆ ಮುಖ್ಯ, ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಅವರದ್ದು ಸಂಬಂಧ. ಅವರಿಗೆ 2-3 ಸಂಬಂಧ ಉಂಟಲ್ಲ, ಅದು ಅವರಿಗೆ ಮುಖ್ಯ. ಆಮೇಲೆ ಅವರಿಗೆ ನಾನು ನೆನಪಾಗೋದು. ನಮಗೆಲ್ಲ ಆ ಥರ ಸಂಬಂಧ ಎಲ್ಲ ಇಟ್ಕೊಂಡು ಅಭ್ಯಾಸ ಇಲ್ಲಲ್ಲ, ನಮಗೆ ಇಷ್ಟೇ ಅಮ್ಮನ ಪ್ರೀತಿ, ತಮ್ಮನ ಪ್ರೀತಿ ಅಂತೇಳಿ ಹಾಗೆ ನಾವು ಇರ್ತೇವೆ ಅಷ್ಟೇ ಹೊರತು. ಇವರಿಗೆ ಫಸ್ಟಿಗೆ ಬೇರೆ ಊರಿನವರ ಪ್ರೀತಿ, ಆಮೇಲೆ ಅದು ಮನೆಯವರದ್ದು ಪ್ರೀತಿ, ಅದು ಸಹ ಬೇಡ ಅವರಿಗೆ, ನಾವು ಕೊಟ್ಟರೆ ಸಹ ಬೇಡ ಅವರಿಗೆ. ಅಂತಿದ್ರೆ ಊರಿನವರನ್ನು ಮಂಗ ಮಾಡಲಿಕ್ಕೆ ಸುಲಭ ಆಗ್ತದೆ. ಊರಿನವರು ಅವರನ್ನು ಯಾವಾಗಲೂ ನೋಡೋದಿಲ್ಲಲ್ಲ ಹೇಗಿರ್ತಾರೆ ಅಂತೇಳಿ. ಅವರು ಎಂತ ಅರ್ಧಂಬರ್ಧ ವಿಷಯ ತೆಕ್ಕೊಂಡು ಸತ್ಯವಾಗಿರ್ಬೋದು, ಇವಳು ಒಳ್ಳೆ ದೇವತಾ ಮನುಷ್ಯ ಅಂತೇಳಿ ಅಂದ್ಕೊಳ್ಳೋದು. ಈ ಮನೆಯವರಿಗೆ ಮಾತ್ರ ಗೊತ್ತಿರೋದು ಮನೆಯೊಳಗೆ ಎಂತ ಆಗ್ತದೆ ಅಂತೇಳಿ. ಹಾಗೆ ಅವರಿಗೆ ಮನೆಯವರನ್ನು ಮಂಗ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಊರಿನವರನ್ನು ಮಂಗ ಮಾಡಲಿಕ್ಕೆ ಸುಲಭ ಆಗ್ತದೆ ಅವರಿಗೆ. ಅಂಥದ್ರಲ್ಲಿ ಬದುಕು, ಅಷ್ಟು ದಿನ ಬದುಕ್ತೇನೆ, ಅಲ್ಲಿಯವರೆಗೆ ಮಾತಾಡುವ. ನಾನು ಹೇಳ್ತೇನೆ, ನೀವು ಕೇಳಿ. ಬಟ್ ಕೊಲೆ ಆದರೆ ಫಸ್ಟಿಗೆ ಅಮ್ಮ ಜೈಲಿಗೆ ಹೋಗಬೇಕು, ಆಮೇಲೆ ಅಮ್ಮನದ್ದು 2-3 ಸಂಬಂಧ ಉಂಟಲ್ಲ ಅದು ಜೈಲಿಗೆ ಹೋಗಬೇಕು. ಅಷ್ಟೇ ಅಂದರೆ ನನ್ನ ಕೊನೆಯ ಆಸೆ. ಬಾಯ್.